ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಂಡೆಯ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ದಿನ ನಾನೇನೇನು ಮಾಡ್ತೀನಿ ನೋಡೋಣ ಬನ್ನಿ. ಹಾಗೆ ಇದು ಬೆಳಿಗ್ಗೆ 5 ಗಂಟೆಯಿಂದ ನನ್ನ 8 ಗಂಟೆ ರೂಟೀನ್ ಆಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್. ಸೊ ಮಂಡೇ ಸ್ಟಾರ್ಟ್ ಆಗೋದು ವಿತ್ ಗ್ರ್ಯಾಟಿಟ್ಯೂಡ್. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಕ್ವೈಟ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಹೊರಗಡೆ ಬಂದು ಕೈ ಮುಕ್ಕೊಂಡು ಒಂದು ಗ್ರ್ಯಾಟಿಟ್ಯೂಡ್ ಹೇಳ್ಕೊತೀನಿ. ಸೊ ಹೊಸ ವಾರದ ಮೊದಲ ದಿನ ಮಂಡೇ ಸ್ಟಾರ್ಟೆಡ್ ವಿತ್ ಗ್ರ್ಯಾಟಿಟ್ಯೂಡ್. ಬೆಳಿಗ್ಗೆ ಎದ್ದಾಗ ತುಂಬ ಕ್ವೈಟ್ ಆಗಿತ್ತು. ಎಲ್ಲರೂ ತಮ್ಮದೇ ಆದ ವರ್ಡ್ನಲ್ಲಿದ್ದರು. ನಾನು ಮಾತ್ರ ನನ್ನ ಮಾರ್ನಿಂಗ್ ರೂಟ್ ಸ್ಟಾರ್ಟ್ ಆಗಿದೆ. ಮೊದಲಿಗೆ ನಾನು ಪರ್ಕೆ ಹಿಡ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಮನೆ ಸ್ವೀಪ್ ಮಾಡೋದು ಅಂದಾಗ ನನಗೆ ಒಂದು ಫೀಲಿಂಗ್ ಯಾವಾಗಲೂ ಬರುತ್ತೆ. ಮನೆ ಕ್ಲೀನ್ ಮಾಡೋದು ಅಂದರೆ ಕೇವಲ ಡಸ್ಟ್ ಕ್ಲೀನ್ ಮಾಡೋದಲ್ಲ, ಮನಸ್ಸಿಗೂ ಒಂದು ಫ್ರೆಶ್ ಫೀಲಿಂಗ್ ಬರುತ್ತೆ. ಒಂದು ದಿನ ಟಯರ್ಡ್ನೆಸ್, ನಿನ್ನೆ ದಿನದ ಮೆಸ್ ಎಲ್ಲವೂ ಸ್ಲೋಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾನು ಫುಲ್ ಯಾವಾಗ್ಲೂ ಬೆಳಗ್ಗೆ ಎದ್ದ ಕೂಡಲೇ ಕಸನ ಮಿಸ್ ಮಾಡ್ದಿರೋ ಹೊರಗಡೆ ಮತ್ತು ಒಳಗಡೆ ಕ್ಲೀನ್ ಮಾಡೋದನ್ನು ಒಂದು ರೂಟೀನ್ ಅಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಬೆಳಿಗ್ಗೆ ಹೊತ್ತು ಎದ್ದಿದ ತಕ್ಷಣ ಫಸ್ಟು ನನ್ನ ಹಸ್ಬೆಂಡು ಅವ್ರು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡೋದಕ್ಕೆ ಅಂತ ಬರ್ತಾರೆ. ಸೊ ನನ್ನ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಯಾವಾಗ್ಲೂ ವಿತ್ ಗ್ರ್ಯಾಟಿಟ್ಯೂಡ್. ಹಂಗೆ ಮನೆ ಕ್ಲೀನಿಂಗ್ ಆಗೇ ಇರುತ್ತೆ. ಇನ್ನು ನಾನು ಮನೆ ಹೊರಗಡೆ ಎಲ್ಲ ಕಸ ಗುಡಿಸ್ಕೋತಾ ಇದ್ದೀನಿ. ಸೊ ನನ್ನ ಹಿಂದಿನ ದಿನ ನಾವು ಎಷ್ಟು ಲೇಸಿಯಾಗಿರ್ತೀವಿ ಅಂದರೆ ನೈಟ್ ಎಲ್ಲಾದರೂ ಹೊರಗಡೆ ಹೋಗಿ ಬಂದಿದ್ದು ಎಲ್ಲ ಥಿಂಗ್ಸ್ಗಳನ್ನ ನಾವು ಅಲ್ಲಲ್ಲೇ ಇಟ್ಟಿರ್ತೀವಿ. ಸೊ ನಾನು ಅದೇ ಮಾಡಿದ್ದೆ. ಇನ್ನು ಚಪ್ಪಲಿ ಎಲ್ಲ ಅದ್ರ ಸ್ಟ್ಯಾಂಡಲ್ಲಿ ಹಾಕಿ ನಾನು ಫುಲ್ಲು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ನಾನು ಹೇಳಿದೆ ಅಲ್ವಾ, ನನ್ನ ಹಸ್ಬೆಂಡು ದೇವ್ರ ಭಕ್ತರು. ಸೊ ಬೆಳಿಗ್ಗೆನೇ ಎದ್ದು ಪೂಜೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ನನ್ನ ಮನೇಲಿರೋ ಗಿಡಗಳಿಗೆ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ನೀರು ಹಾಕ್ತೀನಿ. ಸೊ ಅದನ್ನು ಫ್ರೆಶ್ ಆಗಿ ಸ್ಟಾರ್ಟ್ ಆಗಲಿ ಅಂತ ಹೇಳಿ. ಇನ್ನು ನೆಕ್ಸ್ಟ್ ನಾನು ಫಸ್ಟು ಹೊರಗಡೆ ಎಲ್ಲ ನೀರು ಹಾಕ್ಕೊಂಡು ಫುಲ್ಲು ಉದ್ದಾನು ಕ್ಲೀನ್ ಮಾಡ್ಕೋತೀನಿ. ನೀರು ಹಾಕಿ ನಾನು ಫ್ಲೋರ್ನ ಯಾವಾಗ್ಲೂ ವಾಶ್ ಮಾಡ್ಕೋತೀನಿ. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಈ ಥರ ಮಾಡ್ಕೋತೀನಿ. ಬೇರೆ ದಿನದಲ್ಲೆಲ್ಲ ಜಸ್ಟ್ ಮಾಪಲ್ಲಿ ಹಾಗೆ ಒರೆಸ್ಕೋತೀನಿ. ಇವತ್ತು ಮಂಡೇ ಆಗಿರೋದ್ರಿಂದ ನಿನ್ನೆ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಎಲ್ಲ ಇಲ್ಲಿ ನಾನು ನೀರು ಹಾಕ್ಕೊಂಡು ವಾಶ್ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ ನಾವು ಎಷ್ಟು ಬೇಗ ಕ್ಲೀನ್ ಮಾಡ್ಕೋತೀವೋ ಅಷ್ಟೇ ಫ್ರೆಶ್ ಫೀಲ್ ಹೋಲ್ ಡೇ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ಕೂಡಲೇ ಫಸ್ಟು ನಾನು ಎಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೋತೀನಿ. ಇದು ಇನ್ನು ಹೊರಗಡೆ ಕ್ಲೀನ್ ಆದಮೇಲೆ ಇನ್ನು ಮಾಪಿಂಗ್ ಕೆಲಸ. ಆ್ಯಕ್ಚುಲಿ ಮಾರ್ನಿಂಗಲ್ಲಿ ಕ್ಲೀನಿಂಗ್ ರೂಟೀನ್ ನಂಗೆ ತುಂಬ ಇಷ್ಟ. ಯಾಕಂದರೆ ದಿನ ಶುರು ಆಗೋಕ್ಕೆ ಮುಂಚೆ ಮನೆ ಒಂದು ಫ್ರೆಶ್ ಲುಕ್ಕಿಗೆ ಬಂದುಬಿಡುತ್ತೆ. ಅದಾದಮೇಲೆ ನನ್ನ ನೆಕ್ಸ್ಟ್ ವರ್ಕ್ ಇರುತ್ತೆ. ಫಸ್ಟು ಇಲ್ಲಿ ಫ್ಲೋರೆಲ್ಲ ಒರೆಸ್ಕೋತಾ ಇದ್ದೀನಿ. ಇನ್ನು ಫ್ಲೋರೆಲ್ಲ ಮಾಪ್ ಮಾಡ್ಕೊಂಡು ಆದಮೇಲೆ ನಾನು ಫಸ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಟ್ಬಿಡ್ತೀನಿ. ಸೊ ದಟ್ ಹರಿ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ. ನಾನು ಫ್ರೆಶ್ ಅಪ್ ಆಗಿ ಬರೋದು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಡ್ತೀನಿ. ನಾನು ಎವ್ರಿ ಡೇ ನಾನು ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ದೇವ್ರ ಬಾಗಿಲಿಗೆ ಆಗಲಿ ಮೇಯ್ನ್ ಡೋರ್ ಹತ್ರ ಆಗಲಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ನಾನು ಪೂಜೆಗೆ ರೆಡಿ ಮಾಡಿಕೊಡ್ತೀನಿ. ದೇವ್ರ ಮನೆ ಒಳಗಡೆ ಎಲ್ಲ ಅವರೇ ರೆಡಿ ಮಾಡಿಕೊಡ್ತಾರೆ. ಇನ್ನು ಬಾಗಿಲಿಗೆ ತುಳಸಿ ಹತ್ರ ಎಲ್ಲ ನಾನು ರೆಡಿ ಮಾಡಿ ಕೊಟ್ಟು ಹೋಗ್ತೀನಿ. ಇನ್ನು ಇದೆಲ್ಲ ಕೆಲಸ ಆದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಡ್ತೀನಿ ಬೆಳಿಗ್ಗೆನೇ. ಸೊ ಮಧ್ಯಾಹ್ನ ಸ್ನಾನ ಮಾಡ್ಕೊಳ್ಳೋಣ ಇಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಆ ಥರ ಎಲ್ಲ ಇಲ್ಲ. ನಾನು ಬೆಳಗ್ಗೆ ಎದ್ದು ಮನೇನ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಅದೇನೋ ಹೇಳ್ತಾರಲ್ಲ, ಟೇಕ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್ ಟು. ಯಾಕಂದರೆ ನಮ್ಮನ್ನು ನಾವು ನೋಡಿಕೊಂಡಾಗ ನಾವು ಚೆನ್ನಾಗಿ ಕಾಣಿಸಿದ್ರೆ ಬೇರೆ ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಬೆಳಿಗ್ಗೆ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೋತೀನಿ. ಅರ್ಲಿ ಮಾರ್ನಿಂಗ್ ಸ್ವೀಪಿಂಗ್ ಮಾಪಿಂಗ್ ಎಲ್ಲ ಆದಮೇಲೆ ನಾನು ಕೂಡ ಇಲ್ಲಿ ಬೆಳಿಗ್ಗೆನೇ ನಾನು ಫ್ರೆಶ್ ಅಪ್ ಆಗ್ತೀನಿ. ಇನ್ನು ಫ್ರೆಶ್ ಅಪ್ ಎಲ್ಲ ಆದಮೇಲೆ ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಬ್ಲೆಸ್ಸಿಂಗ್ಸ್ ಫೀಲಿಂಗ್ ಸ್ಟಾರ್ಟ್ ಆಗೋದೆ ಈ ಪೂಜೆ ಟೈಮಿಂದ. ಸೊ ನಾನು ಬೆಳಗ್ಗೆ ಪೂಜೆಗೆ ಒಂದು ಡಿಫ್ರೆಂಟ್ ಪೀಸೆ ಇರುತ್ತೆ. ಸೊ ಮನೆ ಕೆಲಸ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್, ದಿನ ಟೆನ್ಷನ್ ಎಲ್ಲ ಶುರುವಾಗೋ ಮುಂಚೆ ಸ್ವಲ್ಪ ಸಮಯ ದೇವ್ರ ಮುಂದೆ ಕೂತ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ. ಸೊ ಇದು ನನ್ನ ಪೀಸ್ಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ದೇವ್ರ ಹತ್ರ ಏನು ಬೇಡ್ಕೋತೀನಿ ಅನ್ನೋದಕ್ಕಿಂತ ನಾನು ಡೈಲಿ ಬೆಳಿಗ್ಗೆ ಪೂಜೆ ಮಾಡುವಾಗ ಥ್ಯಾಂಕ್ ಯು ಅಂತೂ ಹೇಳ್ತೀನಿ. ಬಿಕಾಸ್ ನಾನು ಎದ್ದಿರೋದಕ್ಕೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಅದಕ್ಕೋಸ್ಕರ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದ್ರೇ ಒಂದು ಕಡೆ ಕುಕ್ಕಿಂಗ್, ಇನ್ನೊಂದು ಕಡೆ ಟೈಮ್ ನೋಡೋದು, ಅದ್ರ ಜೊತೆಗೆ ಮನೆಯವ್ರನ್ನ ನೋಡ್ಕೊಳ್ಬೇಕು. ಹಾಗಾಗಿ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿರಲಿ, ಟೇಸ್ಟಿಯಾಗಿರಲಿ, ಎಲ್ಲರೂ ಹ್ಯಾಪಿಯಾಗಿ ತಿನ್ನುವಂತಿರಲಿ ಅಂತ ನಾನು ಬೆಳಿಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಸ್ವೀಟ್ ಅವಲಕ್ಕಿ, ಖಾರ ಅವಲಕ್ಕಿ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗನಿಗೆ ಸ್ವೀಟ್ ಅವಲಕ್ಕಿ ಅಂದರೆ
ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಖಾರ ಅವಲಕ್ಕಿ ಮಾಡಿಕೊಂಡು ನನ್ನ ಮಗನಿಗೆ ಸ್ವೀಟ್ ಅವಲಕ್ಕಿ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಅವಲಕ್ಕಿನ ಎಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಡ್ತಾ ಇದ್ದೀನಿ. ಇನ್ನು ಈ ಮಧ್ಯದಲ್ಲಿ ನನ್ನ ಮಗ ಫುಲ್ಲು ಡೀಪ್ ಸ್ಲೀಪ್ನಲ್ಲಿ ಅವನ್ನ ಎಬ್ಬಿಸೋ ಟೈಮ್ ಬಂದುಬಿಟ್ಟು, ಮೊದಲು ಕಾಲ್ ಎದ್ದೇಳು ಮಗ, ರೆಸ್ಪಾನ್ಸ್ ಇಲ್ಲ. ಸೆಕೆಂಡ್ ಕಾಲ್, ಎದ್ದೇಳು ಮಗನೇ ಸ್ಕೂಲ್ ಟೈಮ್ ಆಯಿತು, ಏನೂ ರೆಸ್ಪಾನ್ಸ್ ಬರಲಿಲ್ಲ. ಆಮೇಲೆ ವೇಕಪ್. ಅಮ್ಮನ ಮಾರ್ನಿಂಗ್ ರೂಟೀನಲ್ಲಿ ಇದೊಂದು ಕಂಪಲ್ಸರಿ ಪಾರ್ಟ್ ಅಂತಲೇ ಅನ್ಕೋಬೋದು. ನನ್ನ ಮಗನ ಎಬ್ಬಿಸೋಷ್ಟರಲ್ಲಿ ನನಗೆ ನಿಜವಾಗ್ಲೂ ಸಾಕು ಬೇಕಾಗತ್ತೆ. ಒಂದು ಸತಿಗಂತೂ ಅವನು ಎಬ್ಬಿಸಿದ ತಕ್ಷಣ ಯಾವತ್ತೂ ಎದ್ದೋಳಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಅವನ್ನ ಎಬ್ಬಿಸೋದಕ್ಕೆ. ಇನ್ನು ಅವನ್ನ ಎಬ್ಬಿಸಿ ಬಂದು ಅವನ್ನ ಫ್ರೆಶ್ ಅಪ್ ಆಗೋದಕ್ಕೆ ಕಳಿಸಿ ನಾನು ಇಲ್ಲಿ ಬೆಳಿಗ್ಗೆ ಎದ್ದು ಕೂಡಲೇ ಯೂಶ್ವಲಿ ನಂದು ಸ್ನಾನ ಆದಮೇಲೆ ಒಂದು ಗ್ರ್ಯಾಟಿಟ್ಯೂಡ್ನ ಬರಿತೀನಿ. ಅದ್ರ ಜೊತೆಗೆ ನಾನು ಬಿಸಿನೀರು ಇಟ್ಕೊತೀನಿ. ಸೊ ಇಟ್ ಈಸ್ ಲೈಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಅಂತಾರೆ. ನಾನು ಏನು ಬರಿತಾ ಇರ್ತೀನಲ್ಲ ಅದು ನನ್ನ ವಾಟರಲ್ಲಿ ಫೀಡ್ ಆಗುತ್ತೆ ಅಂತ ಹೇಳಿ ಅನ್ಕೋತೀನಿ ನಾನು. ಸೊ ಇದಾದಮೇಲೆ ಅವಲಕ್ಕಿನ ನೆಂದಿತ್ತು ಕೂಡ. ಸೊ ನಾನು ಅವಲಕ್ಕಿನ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಖಾರ ಅವಲಕ್ಕಿ ಹಾಗೆ ಸ್ವೀಟ್ ಅವಲಕ್ಕಿ. ನನ್ನ ಮಗನದು ಸ್ನ್ಯಾಕ್ಸ್ ಬಾಕ್ಸ್ಗೆ ಇವತ್ತು ನಾನು ಸ್ವೀಟ್ ಅವಲಕ್ಕಿನೇ ಹಾಕ್ತಿದ್ದೀನಿ, ಯಾಕಂದರೆ ಅವನಿಗೆ ತುಂಬ ಇಷ್ಟ. ಆ್ಯಕ್ಚುಲಿ ಏನು ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟು ಅದನ್ನೇ ತಿಂತಾನೆ, ಇನ್ನು ಸ್ನ್ಯಾಕ್ಸ್ ಟೈಮ್ಸ್ಗೂ ಇದೇ ಸ್ವೀಟ್ ಅವಲಕ್ಕಿ ತಿಂತಾನೆ. ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ಅವನು ಸ್ವೀಟ್ ಅವಲಕ್ಕಿ ಕೇಳ್ತಾನೆ. ಅದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಸ್ವೀಟ್ ಅವಲಕ್ಕಿ ಜಾಸ್ತಿನೇ ಮಾಡಿ ಖಾರ ಅವಲಕ್ಕಿ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಇನ್ನು ಅವನ ಎಲ್ಲ 2 ಬಾಕ್ಸ್ಗಳನ್ನ, ಲಂಚ್ ಬಾಕ್ಸ್ನ ನಾನು ಪ್ರಿಪೇರ್ ಮಾಡಿ ಇನ್ನು ಮೀ ಟೈಮ್ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂದರೆ ಆ ಫ್ರೆಶ್ ಫೀಲಿಂಗ್ ಇರೋದೇ ಇಲ್ಲ. ಬಟ್ ಬಿಫೋರ್ ದಟ್ ನಾನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಮೇಲೆ ನಾನು ಯಾವಾಗಲೂ ಕಾಫಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ದಟ್ ನಾನು ಪೀಸ್ಫುಲ್ಲಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಆ ಫ್ಲೇವರ್ನ ಎಂಜಾಯ್ ಮಾಡಿಕೊಂಡು ಕಾಫಿ ಕುಡಿಬೋದು ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ಎಲ್ಲ ಕೆಲಸ ಅಂದರೆ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಕಾಫಿ ಕುಡ್ಕೋತೀನಿ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೂ ಮತ್ತು ನನ್ನ ಮಗನಿಗೆ ಇಬ್ರಿಗೂ ನಾನು ಹಾಲು ಕೊಡ್ತೀನಿ. ಸೊ ಅದರಿಂದ ಎಲ್ಲರೂ ಒಟ್ಟಿಗೆ ಈ ಟೈಮ್ನ ಎಂಜಾಯ್ ಮಾಡ್ಬೋದು ಅಂತ. ಆ್ಯಂಡ್ ಫೈನಲಿ ಮೈ ಮಂಡೇ ಸ್ಟಾರ್ಟೆಡ್ ವಿತ್ ಗ್ರ್ಯಾಟಿಟ್ಯೂಡ್. ಒಂದು ಲಿಟಲ್ ಕಾಫಿ ಜೊತೆ ನನ್ನ ಮಾರ್ನಿಂಗ್ ಸ್ಲೋಲಿ ಕಮ್ ಟು ಆ್ಯನ್ ಎಂಡ್. ಏನೇ ಚಾಲೆಂಜಸ್ ಬಂದರೂ ಪಾಸಿಟಿವ್ ಆಗಿ ಫೇಸ್ ಮಾಡೋಣ, ಒಳ್ಳೆಯದನ್ನು ಎಕ್ಸೆಪ್ಟ್ ಮಾಡೋಣ, ನಮ್ಮ ಫ್ಯಾಮಿಲಿ ಜೊತೆ ಇರುವ ಮೊಮೆಂಟ್ಸ್ ಎಂಜಾಯ್ ಮಾಡೋಣ, ಮತ್ತು ಲೆಟ್ಸ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ವಿ ಆಲ್ರೆಡಿ ಹ್ಯಾವ್. ಹ್ಯಾಪಿ ಮಂಡೇ ಎವ್ರಿವನ್, ಹ್ಯಾವ್ ಎ ಬ್ಯೂಟಿಫುಲ್ ವೀಕೆಂಡ್. ಮತ್ತು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ವಿತ್ ಡಿಫ್ರೆಂಟ್ ವೈಬ್. Thank you for watching my video. Don't forget to subscribe my YouTube channel and also my Instagram. Thank you all. Bye bye.